ಇಂದು ಬೆಳಿಗ್ಗೆ ತಾಯಿ ಅಜ್ಜಿ ಮಾವನನ್ನ ಕೊಲೆ ಮಾಡಿದ್ದಾನೆ. ನಂತರ ಆರೋಪಿ ಪ್ರಶಾಂತ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆರೋಪಿಯು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಂತ ಶಂಕೆ ವ್ಯಕ್ತವಾಗಿದೆ. ಕೊಲೆ ಬಳಿಕ ತಾನು ಕೂಡ ನೇಣು ಬಿಗಿದುಕೊಂಡು ಪ್ರಶಾಂತ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಂತೆ ಆರೋಪಿ. ಕೇವಲ 34 ವರ್ಷ ವಯಸ್ಸು ಪ್ರಶಾಂತ್ಗೆ. ತಾಯಿ ಮಂಗಳಮ್ಮ 55 ವರ್ಷ, 65 ವರ್ಷದ ಅಜ್ಜಿ ನಂಜಮ್ಮ, ಇನ್ನು ಭಾವ 50 ವರ್ಷದ ಸತೀಶ್. ಇಷ್ಟು ಜನರನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನಿಜಕ್ಕೂ ಈತ ಮಾನಸಿಕ ಅಸ್ವಸ್ಥನ, ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ನ, ಸೈಕೋಪಾತ. ಯಾತಕ್ಕಾಗಿ ತಾಯಿ ಅಜ್ಜಿ ಮಾವನನ್ನು ಕೊಲೆ ಮಾಡಬೇಕಾಗಿತ್ತು ಈತ? ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಡೀಟೇಲ್ಸ್ ಪ್ರಕಾರ ಆತ ಮಾನಸಿಕವಾಗಿ ನೊಂದಿದ್ನೋ ಅಸ್ವಸ್ಥನೋ ಏನ್ ಕಥೆನೋ ಗೊತ್ತಿಲ್ಲ. ಡ್ರೈವರ್ ಆಗಿ ಕೂಡ ದುಡಿತಾ ಇದ್ದ. ಹೊರಗಿನ ಪ್ರಪಂಚದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಆ ದುಡ್ಡನ್ನ ತಂದು ಮನೆಯಲ್ಲಿ ಸಂಸಾರಗಳು ನಡೆಸೋದು ಈಸಿ ಮಾತಲ್ಲ. ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಅಂದರೆ ಮಾನಸಿಕವಾಗಿ ಸ್ಟ್ರಾಂಗ್ ಇರಬೇಕಲ್ಲ. ಆದರೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ಕೊಲೆ ಮಾಡ್ದ ಅನ್ನೋದು ಸದ್ಯಕ್ಕೆ ಭಾರಿನೇ ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್. ನಿಜಕ್ಕೂ ರಾಜ್ಯಾದ್ಯಂತ ದೇಶಾದ್ಯಂತ ಕ್ರೈಮ್ ರೇಟ್ಸ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ನಡೆದಿರುವಂತಹ ಈ ಟ್ರಿಪಲ್ ಮರ್ಡರ್ ಇದೆಯಲ್ಲ, ಭಾರಿನೇ ಭಯವನ್ನು ಹುಟ್ಟಿಸ್ತಾ ಇದೆ. ಏನಕ್ಕಾಗಿ, ಏನಾಯ್ತು ಅನ್ನುವಂತಹ ಡೀಟೇಲ್ಸ್ ಏನಾದ್ರು ಲಭ್ಯವಾಗಿದೆಯಾ ಸಂತೋಷ್? ಏನು KR-ಪುರಂ ತ್ರಿವಳಿ ಕೊಲೆ ಮಾಡಿಸೋ ಮುನ್ನೆ ಮತ್ತೊಂದು ಪ್ರಕರಣ ಬೆಂಗಳೂರಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತ ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ಟೆಂಪಲ್ ನಲ್ಲಿದೆ. ಟೆಂಪಲ್ ಇನ್ಸಿಡೆಂಟ್ ಆಗಿದೆ ನಮ್ಮ ಮಾಹಿತಿ ಬೆಳಕಿಗೆ ಬಂದಿದೆ. ಪ್ರಶಾಂತ್ ಎಂಬಾತ ಚಾಲಕ ಏನಿದ್ದಾನೆ ಆತ ತನ್ನ ತಾಯಿ ಮಂಗಮ್ಮ ಇರ್ಬೋದು, ಅಜ್ಜಿ ನಂಜಮ್ಮ ಅದರ ಜೊತೆಗೆ ಅವರ ಮಾವ ಅಂತ ಹೇಳಲಾಗ್ತದೆ, ಅವರ ತಾಯಿಯ ತಮ್ಮ. ಸೊ ಅವರನ್ನು ಸತೀಶನ್ನು ಕೂಡ ಆತ ಮುಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆಯನ್ನ ಮಾಡಿದ ಅನ್ನೋ ಮಾಹಿತಿ ಬೆಳಕಿಗೆ ಬಂದಿರುವಂತದ್ದು. ಘಟನೆಗೆ ನಿಖರವಾದ ಕಾರಣ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಮೇಲ್ನೋಟಕ್ಕೆ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಆತ ಮಾನಸಿಕವಾಗಿ ಸ್ವಲ್ಪ ಆರೋಗ್ಯದ ಸೀಮಿತ ಇರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅವರ ಕುಟುಂಬಸ್ಥರ ಜೊತೆ ಅವರ ಚಿಕ್ಕಪ್ಪನೇ ಮಾತನಾಡಿ ಅವ್ರ ಮಾಹಿತಿಯನ್ನು ನೀಡಿರುವಂತದ್ದು ಆತನಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಇರ್ಲಿಲ್ಲ, ಚೆನ್ನಾಗೇ ಇದ್ದ ಆತ. ಆದ್ರೆ ಯಾವ ಕಾರಣಕ್ಕಾಗಿ ಹೀಗೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ಕೂಡ ಅವ್ರ ಜೊತೆಯಲ್ಲೇ ಇದ್ದೆ. ಒಂದು ವೇಳೆ ನಾನು ಮನೆಯಲ್ಲೇ ಇದ್ದಿದ್ರೆ ನನ್ನೂ ಕೂಡ ಆತ ಹತ್ಯೆಯನ್ನ ಮಾಡಿಸ್ತಾ ಇದ್ದ. ಸೊ ಆದ್ರೆ ನಾನು ಬೆಳಗ್ಗೆನೆದ್ದು ಕೆಲಸ ಕೊಟ್ಟೋಗಿದ್ದೆ. ಹೀಗಾಗಿ ಮನೆಯಲ್ಲಿದ್ದಂತ ಮೂವರನ್ನು ಕೂಡ ಮತ್ತಿನಿಂದ ಬರ್ಬರವಾಗಿ ದಾರುಣವಾಗಿ ಕೊಚ್ಚಿ ಆತ ಹತ್ಯೆಯನ್ನ ಮಾಡಿರುವಂತದ್ದು. ಹತ್ಯೆಯನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ, ಪರಾರಿ ಆಗ್ಲಿಕ್ಕೆ ಆತ ಪ್ರಯತ್ನವನ್ನ ಪಡ್ತಾ ಇದ್ದ. ಈ ಸಂದರ್ಭದಲ್ಲಿ ಇದನ್ನ ಗಮನಿಸಿದಂತ ಅಲ್ಲಿನ ಸ್ಥಳೀಯ ಮನೆ ಮಾಲೀಕ ಏನಿದೆ ಆತ ಒಂದು ಮನೆಯ ಮುಂದಿನ ಡೋರನ್ನ ಕ್ಲೋಸ್ ಮಾಡಿರುವಂತದ್ದು. ಯಾವಾಗ ಮನೆಯ ಮುಂದಿನ ಡೋರನ್ನ ಕ್ಲೋಸ್ ಮಾಡಿ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾನೆ, ಈ ರೀತಿಯಾಗಿ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ. ಆಗ ಈತ ಮನೆ ಒಳಗಡೆನೆ ಉಳ್ಕೋಬೇಕಾಗುತ್ತೆ. ಏನೋ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಪ್ರಶಾಂತ್ ಏನಿದ್ದಾನೆ ಈತ ಅಲ್ಲಿಂದ ಒಂದು ವೇಳೆ ಡೋರ್ ಓಪನ್ ಆಗಿದ್ರೆ ಪರಾರಿ ಆಗುವ ಎಲ್ಲಾ ಸಾಧ್ಯತೆಗಳಿತ್ತು. ಆದ್ರೆ ಯಾವಾಗ ಮನೆ ಮಾಲೀಕರು ಬಾಗಿಲನ್ನ ಹಾಕ್ತಾರೋ ತಕ್ಷಣ ಆತ ಪೊಲೀಸರ ವಶಕ್ಕೆ ಸಿಗ್ಬೇಕಾಗುತ್ತೆ. ಇನ್ನು ಪೊಲೀಸರಿಗೆ ನಾನು ಶರಣಾಗ್ಲೇಬೇಕಾಗುತ್ತೆ, ಅವರಿಂದ ಬಂಧನ ಒಳಗಾಕ್ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಹೆದರಿ ಆತ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ಮೂವರನ್ನ ಆ ರೀತಿಯಾಗಿ ಅಂದ್ರೆ ತಾಯಿ, ಈ ಅಜ್ಜಿ, ಅದರ ಜೊತೆಗೆ ಮಾವ, ಸೋದರ ಮಾವ, ಮೂರನ್ನು ಆ ರೀತಿಯಾಗಿ ಬರ್ಬರವಾಗಿ ಹತ್ಯೆಯನ್ನ ಮಾಡ್ಲಿಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಇದುವರೆಗೂ ಕೂಡ ರಿವೀಲ್ ಆಗಿಲ್ಲ. ಪ್ರಿಲಿಮಿನರಿ ಆಗಿ ಗೊತ್ತಾಗಿರುವಂತದ್ದು ಪೊಲೀಸ್ ಮೂಲಗಳ ಪ್ರಕಾರ ಆತ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥನ ಮಾದರಿ ಆಡ್ತಿದ್ದ ಅಂತ. ಆದ್ರೆ ಆತ ವೃತ್ತಿಯಿಂದ ಚಾಲಕ ಆಗಿರುವಂತದ್ದು. ಚಾಲಕ ಆಗಿರುವ ಹಿನ್ನೆಲೆಯಲ್ಲಿ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಂಥವ್ರು ಚಾಲನೆ ಮಾಡ್ಲಿಕ್ಕೆ ನಿಜಕ್ಕೂ ಬೆಂಗಳೂರು ಸಿಟಿಯಲ್ಲಿ ಸಾಧ್ಯನೇ ಇಲ್ಲ. ಅದು ಎಲ್ಲ ಒಂದ್ ಕಡೆ ಪೊಲೀಸರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಆ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟಿರ್ಬೋದು ಒಂದು. ಇಲ್ಲ ನಿಜಕ್ಕೂ ಆತ ಏನಾದ್ರು ಮಾನಸಿಕ ಅಸ್ವಸ್ಥನಾಗಿದ್ರೆ ಸೊ ಎಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದ, ಏನೆಲ್ಲ ಚಿಕಿತ್ಸೆಗಳನ್ನ ಕೊಡ್ತಿದ್ರು, ಈ ಮಾಹಿತಿಗಳು ಕೂಡ ಲೆಕ್ಕ ಆಗ್ಬೇಕಾಗುತ್ತೆ. ಹಾಗಾಗಿ ಚಿಕ್ಕಪ್ಪನ ಪ್ರಕಾರ ಆತನಿಗೆ ಯಾವುದೇ ರೀತಿಯ ಕಾಯಿಲೆಗಳು ಇಲ್ಲ ಅಂತ ಹೇಳಲಾಗ್ತಿದೆ. ಆದ್ರೆ ಆತ ಅನ್ಮ್ಯಾರಿಡ್ ಇನ್ನೂ ಕೂಡ. ಸಂತೋಷ್, ಈ ವ್ಯಕ್ತಿಗೆ ಏನಾದ್ರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇತ್ತಾ ಅಂತ? ಅಮೃತ ಅದ್ರ ಬಗ್ಗೆ ಎಲ್ಲ ಈಗಷ್ಟೇ ಇನ್ಸಿಡೆಂಟ್ ಬೆಳಕಿಗೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಇನ್ ಮುಂದೆ ರಿವೀಲ್ ಆಗ್ಬೇಕಾಗುತ್ತೆ. ಆತನಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದಿದೆ ಇಷ್ಟೊಂದಾದ್ಮೇಲೆ ಗೊತ್ತಾಗ್ತಾ ಇರುವಂತದ್ದು. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಇನ್ಸಿಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ ಅವ್ರ ಫ್ಯಾಮಿಲಿಯವರು ಹೇಳೋ ಪ್ರಕಾರನೇ ಯಾವುದೇ ರೀತಿಯ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅವನಿಗೆ ಇರೋದ್ರ ಬಗ್ಗೆ ಮಾಹಿತಿ ಇಲ್ಲ.
ಸಾಮಾನ್ಯವಾಗಿ ಈ ಚಾಲನೆ ಡ್ರೈವಿಂಗ್ ಮಾಡೋದ್ರಿಂದ ಅಥವಾ ಕುಡಿಯುವ ಚಟ ಇದು ಇರ್ಬೋದು. ಅದು ಅದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಅಂದ್ರೆ ಪೊಲೀಸರಿಗೆ ಈಗ ದೊಡ್ಡ ತಲೆನೋವಾಗಿರುವಂತದ್ದು ಇಲ್ಲಿ ಆಸ್ತಿ, ಹಣಕಾಸು, ಅಕ್ರಮ ಸಂಬಂಧ ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಈತ 3 ಜನ ಈ ರೀತಿ ಬರ್ಬರವಾಗಿ ಹತ್ಯೆಯನ್ನ ಮಾಡ್ದ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಸಿಗ್ತಲ್ಲ. ಯಾಕೆಂತ ಹೇಳಿದ್ರೆ ಒಂದ್ ವೇಳೆ ಹಣಕಾಸು ಆರ್ಥಿಕವಾಗಿ ಬಲಾಢ್ಯವಾಗಿದ್ದು ಮನೆಯಲ್ಲಿ ಹಣ, ಚಿನ್ನಾಭರಣಗಳು ಈ ತರದ ಏನಾರು ಇತ್ತು, ಈ ಕಾರಣಕ್ಕಾಗಿ ಹತ್ಯೆಯನ್ನ ಮಾಡಿದ್ದು ಅಂತ ಹೇಳಕ್ಕೆ ಅವರೆಲ್ಲರೂ ಕೂಡ ಒಬ್ರು ಗಾರ್ಮೆಂಟ್ಸ್ ಹೋಗ್ತಾ ಇದ್ರು, ಒಬ್ರು ಸ್ವೀಪರ್ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನು ನೋಡಿದಾಗ್ಲೂ ಕೂಡ ಅವ್ರು ಆರ್ಥಿಕವಾಗಿ ಅಷ್ಟು ಸದೃಢರಾಗಿಲ್ಲ. ಮತ್ತೊಂದು ಕಡೆ ಈತನಿಗೆ ಯಾವ್ದಾದ್ರು ಇಲ್ಲ ಲವ್ ಅಫೇರ್ ಇತ್ತು, ಈ ಕಾರಣಕ್ಕಾಗಿ ಆಗಿರ್ಬೋದು, ಮನೆಯವ್ರ ವಿರೋಧ ಇತ್ತು, ಅಥವಾ ಯಾರನ್ನಾರ ಲವ್ ಮಾಡ್ತಾ ಇದ್ನೋ ಅದ್ರ ಬಗ್ಗೆ ಕೂಡ ಇನ್ನು ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲ. ಆದ್ರೆ ಈ ಹತ್ಯೆಗೆ ನಿಖರವಾದ ಕಾರಣ ಯಾಕೆ ಅಂತ ಗೊತ್ತಿಲ್ಲ. ಆ ರೀತಿಯಾಗಿ ಈ ಹತ್ಯೆಯನ್ನ ಮಾಡ್ಬೇಕಂದ್ರೆ ಮನೆಯಲ್ಲಿ ಏನಾದ್ರು ಕೌಟುಂಬಿಕ ಕಲಹಗಳು ಆಗ್ ಬಂದಿರುವಂತ ಸಾಧ್ಯತೆಗಳು ಇರಬಹುದು. ಸಾಮಾನ್ಯವಾಗಿ ನಡುವೆ ನಾವೇನ್ ನೋಡ್ತಾ ಇದ್ವಿ, ಬಹುತೇಕವಾಗಿ ಈ ಹಿಂದೆ ಕ್ರೈಮ್ ನಡೀತಾ ಇದ್ದಿದ್ದು ದ್ವೇಷಕ್ಕೆ, ರೌಡಿಗಳಿಗೆ, ಇಂಥದಕ್ಕೆ. ಈಗ ಅದು ಯಾವ್ದು ಕೂಡ ನಡೀತಲ್ಲ. ಈಗ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತದ್ದು ಒಂದು ಅನೈತಿಕ ಸಂಬಂಧ, ಅಫೇರ್ಸ್ ಗಳಿಗೋಸ್ಕರ, ಇಲ್ಲ ಡೊಮೆಸ್ಟಿಕ್ ವೈಲೆನ್ಸ್, ಕೌಟುಂಬಿಕ ಕಲಹಗಳು ನಾವೇನ್ ಹೇಳ್ತೀವಿ, ಇಂಥ ಕಾರಣಕ್ಕಾಗಿ ಹತ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಇಲ್ಲೂ ಕೂಡ ಅದೇ ಇರ್ಬೋದಾ ಅನ್ನೋ ಒಂದು ಅನುಮಾನ ಇದೆ. ಪೊಲೀಸರು ಸದ್ಯ ಸ್ಥಳಕ್ಕೆ ಧಾವಿಸಿದರೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಮೃತದೇಹಗಳೆಲ್ಲವನ್ನ, ಅಂದ್ರೆ 3 ಜನ ಕೊಲೆ ಆಗಿರುವಂತದ್ದು ಮತ್ತೆ ಈತ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು, ಎಲ್ಲ ಮೃತದೇಹಗಳನ್ನ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ. ಅದಾದ ಬಳಿಕ ಅವರ ಸಂಬಂಧಿಕರು ಬಂದ ಮೇಲೆ ಏನಾದ್ರೂ ಕಾರಣಗಳಿದೆಯಾ ಅನ್ನೋದು ಒಂದು ಗೊತ್ತಾಗಬೇಕು. ಎರಡನೇದು, ಮನೆಯಲ್ಲಿ ಹತ್ಯೆಗೆ ಸಂಬಂಧಪಟ್ಟಾಗ ಏನಾದ್ರು ಕುರುಹುಗಳು ಸಿಗ್ಬೋದಾ ಅಂತ ಹೇಳಿ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಆತನ ಮೊಬೈಲ್ಗಳನ್ನ ವಶಪಡಿಸಿಕೊಳ್ಬೇಕಾಗತ್ತೆ. ಸೊ ಇದನ್ನ ತೆಗೆದುಕೊಂಡ ಬಳಿಕ ಆತನ ಮೊಬೈಲ್ ನಲ್ಲಿ ಅವ್ರು ಮಾತನಾಡಿದ್ರೆ, ಇಲ್ಲ ಇದಕ್ಕೆ ಹತ್ಯೆಗೆ ಸಂಬಂಧಪಟ್ಟಾಗೆ ಚಾಟ್ ಮಾಡಿದ್ರೆ, ಇಲ್ಲ ಹತ್ಯೆಗೆ ಬಳಸಿರುವಂತ ಮಚ್ಚು ಏನಿತ್ತು, ಈ ಮಚ್ಚು ಮನೆಯಲ್ಲೇ ಇದ್ದಿದ್ದೆ, ಇಲ್ಲ ಈತ ಪೂರ್ವ ನಿಯೋಜಿತವಾಗಿ ಸಂಚನ ರೂಪಿಸ್ಕೊಂಡು ಅದನ್ನ ಹತ್ಯೆಯನ್ನ ಮಾಡ್ಬೇಕು ಅಂತ ಹೇಳಿ ಮಚ್ಚನ್ನ ತೆಗೆದುಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಬೇರೆ ಏನಾದ್ರು ಆಂಗಲ್ಸ್ ಗಳು ಸಿಗಬಹುದು ಅನ್ನೋದನ್ನ ಕೂಡ ಪೊಲೀಸರ ತನಿಖೆಯಿಂದ ಎಲ್ಲವೂ ಕೂಡ ಬಯಲಾಗಬೇಕಾಗುತ್ತೆ. ಸದ್ಯ ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ದೌಡಾಯಿಸಿದ್ದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಗೆ ಮುಂದಾಗಿರುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ್ಕ ಹೋಗ್ತೀನಿ, ಐರನ್ ಅಂಗಡಿ. ಅಲ್ಲಿ ನಾನು ಪಾಡಿಗೆ ನಾನು ಹೋದೆ, ಇವ್ರು ಇನ್ನೂ ಮಣಿಗಿದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಜಗಳ ಆಯ್ತು ಏನಾಯ್ತು. ನನಗೆ ಫೋನ್ ಹಾಕೋದು ಈಗ 10 ಗಂಟೆಗೆ ಹಿಂಗಾಗೈತು. ಏನ್ ಮಾಡೋಣ ಅಂತ ನನ್ಗೆ ಗೊತ್ತೇ ಇಲ್ಲ. ಮೊದ್ಲೇ ಅಂತ ಗಲಾಟೆ ಏನಿಲ್ಲ, ಸುಮ್ನೆ ಅವ್ರ ತಾಯಿ ಕಂಡ್ರೆ ಹಂಗೆ ಹಿಂಗೆ ಅಷ್ಟೇ. ಪ್ರಶಾಂತ್ ಮದುವೆ ಆಗಿದೆಯಾ? ಇಲ್ಲ, ಎಲ್ಲ ಒಟ್ಟಿಗೆ ಇದ್ರಲ್ಲ? ಎಲ್ಲ ಒಟ್ಟಿಗೆ. ಏನ್ ಕೆಲಸ ಮಾಡ್ತಾರೆ ಪ್ರಶಾಂತ್? ಡ್ರೈವಿಂಗ್ ಕೆಲಸ. ರಾತ್ರಿ ಗಲಾಟೆ ಆಗಿತ್ತಾ? ಇಲ್ಲ, ನಿನ್ನೆ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ ಅಂಗಡಿ ತೆಗಿಯಕ್ಕೆ. ಒಟ್ನಲ್ಲಿ ನಾನು ಇದ್ದೆ, ನನ್ನ ಕಳ್ಸ್ಬಿಡೋಣ ಏನೋ ಗೊತ್ತಿಲ್ಲ. ಅಲ್ಲ, ಒಟ್ನಲ್ಲಿ ಗಲಾಟೆ ಮಾತ್ರ ಆಗಿದ್ರೆ ನಾನು ಹೋಯ್ತಿರ್ಲಿಲ್ಲ ಬಿಡಿ ಅಂಗಡಿ ತೆಗಿಯಕ್ಕೆ. ಅವ್ರ ಏನಾದ್ರು ಮೆಂಟಲ್ ಅಬ್ನಾರ್ಮಲ್ ಮಾಡಿದ್ರ ಅಂತ? ಏನ್ ಆತರ ಎಲ್ಲ ಜ್ಞಾನ ಚೆನ್ನಾಗೇ ಇತ್ತು. ಒಂದೊಂದ್ಸಲ ಇದಾಗನು ಇದ್ ಮಾಡೋನು, ಎಲ್ಲ ಕರೆಕ್ಟ್ ಆಗಿ ಮಾತಾಡೋನು, ಎಲ್ಲ ಇದ್ ಮಾಡೋನು. ಏನಂತ ಕಂಡು ಹಿಡಿಯೋದು, ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಡ್ರೈವಿಂಗ್ ಕೆಲ್ಸಕ್ಕೆ, ಆತರ